ವೀಕ್ಷಕರೇ ನಮಸ್ಕಾರ. ರೈತರ ಪರಿಸ್ಥಿತಿಯನ್ನು ನೋಡಿರ್ತೀರ. ಕೆಲವೊಂದು ಮಳೆ ಮತ್ತು ಬೆಳೆ ಹಾನಿ ಆಗೋದನ್ನು ಅತಿ ಮಳೆ ಬಂದು ಹಾಳಾಗುತ್ತೆ ಮತ್ತು ಅತಿ ಮಳೆ ಹೋಗಿ ಹಾಳಾಗಿರುತ್ತೆ. ಆದರೆ ಇಲ್ಲಿ 10 ಎಕರೆ ಹೊಲ ಇದನ್ನು ನೋಡ್ತಾ ಇದ್ದರೆ ಏನಾಗಿದೆ ಅಂತ, ಈ ಹೊಲದಲ್ಲಿ ಒಣಗಿರುವಂಥ ಅಡಿಕೆ ಗಿಡಗಳನ್ನು ನೋಡ್ತಾ ಇದ್ದೀರಾ. 5-6 ವರ್ಷಗಳ ನಿಮ್ಮ ಹೊಟ್ಟೆ ನಿಮಗೆ ನಾವೇನು ಮಾಡೋದು, ನಿಮ್ಮನ್ನ ಊಟ ಹಾಕ್ತೇವೆ, ಎಲ್ಲ ಮಾಡ್ತೇವೆ. ಅಲ್ಲ, ಊಟ ಹಾಕ್ತೇವೆ, ತಿಂಡಿ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಇಲ್ಲ ಬಂದೇಶ್ವರಿ ಅಂತಲ್ಲ, ಮಾಡಿ ಮೇಲೆ ಗಿಡ ಬದುಕಿಲ್ಲಲ್ಲ. ಇನ್ನೂ ಸುಳ್ಳು ಒಂದೇ ಸಲಕ್ಕಲ್ಲ, ಒಂದೇ ಸಲ ಇಂಪ್ರೂವ್ಮೆಂಟ್ ಆಗಲ್ಲ. ಇನ್ನೊಂದು 4 ದಿವಸ ಬಿಟ್ಟು ಅವ್ನು ಸತ್ ಮೇಲೆ ಸರಿ ಸುಂದರ. ನೀವು ಎಜುಕೇಟೆಡ್, ಈ ತರ ಗಿಡ ಆದ್ಮೇಲೆ ಡೆವಲಪ್ಮೆಂಟ್ ಆಗಕ್ಕೆ 2 ವರ್ಷ ಬೇಕು. ಗಿಡನೂ ಉಳಿಸಲ್ಲ, ರೈತರನ್ನು ಉಳಿಸೋದಲ್ಲ. ನಾಗನಗೌಡ ಬರೀ ಹೊರ ರಾಜ್ಯಕ್ಕೆ ಸುತ್ತಾರೇನದ, ಇಲ್ಲಿ ಔಷಧಿ ರೊಕ್ಕ ತಗೊಂಡು ಹೊರ ರಾಜ್ಯ ಸುತ್ತಾರೇನದ. ಕೊಟ್ಟಂತ ಔಷಧಿ ಹೊಡೆದಂತ ರೈತ ಏನದ ಮನುಷ್ಯ ನಾನೇನ್ ಕಂಪನಿಯವ್ರಿಗೆ ಆಯ್ತು, ಈ ರಾಜಕಾರಣಿಗಳಿಗೆ ಆಯ್ತು, ಅಧಿಕಾರಿಗಳಿಗೆ, ರೈತರು ಬಿಟ್ರೆ ಯಾರಲ್ಲ. ನೀನೀಗ ರೈತಾಗಿ ಬಂದಿಲ್ಲ, ಇವತ್ತನ ನಾ ಯಾಕೆ ನಮ್ಮ ಮಕ್ಕಳು ಮಾಡ್ಬೇಕಂತ ಹೇಳಿ ನಿಮ್ಗೆ ಕೊಡ್ತಾರೆ ಅಣ್ಣ, ನಿಮ್ಗೆ ಕೊಡ್ತಾರ, ನಮಗೆ ಕೊಡಲ್ಲ. ರೈತರ ಮಗ ಯಾಕೆ ಕೊಡ್ತಲ್ಲ? ಸಾಯೋಗ ರೈತಗಪ್ಪ, ಅವ್ರ ಮಗಳು ಯಾಕೆ ವಿಜಯತನ ಮಾಡ್ಕೊಳಕ್ ಹೋಗಾರ, ಹಂಗಾಗಿ ಕೊಡ್ತಲ್ಲ. ರೈತಿಗೆ ಯಾಕೆ ಕೊಡ್ತಾರಲ್ಲ ಅಂತಂದ್ರ ಔಷಧಿ ಕೊಟ್ಟು ಕೊಲ್ತಾರ, ರೈತ ಸಾಯ್ತಾನ. ಯಾಕೆ ವಿಜಯತನ ಮಾಡ್ಕೊತಾರೆ? ಔಷಧಿ ಎಲ್ಲ ಕರೆಕ್ಟ್ ಇದಾವು, ಕಳೆನಾಶಕ ಒಂದು ಮಿಕ್ಸ್ ಮಾಡಿದ್ದು ಅಲ್ಲಿ ಬಾಕ್ಸ್ ಅಲ್ಲಿ ಇರೋದು ಅವ್ರಿಗೆ ಹೆಂಗ ಒಂದೊಂದು ಔಷಧಿ ಬಾಕ್ಸ್ 5 ಲೀಟರ್ ಕೇಳಿಲ್ಲಪ್ಪಾಜಿ, ಅವ್ರ ಕೊಟ್ಟಿರೋದು ಇಷ್ಟು ಇದನ್ನ ಎತ್ತಿ, ಇದು ಕಳೆದ ಔಷಧಿ, ಅದು ಅಡಿಕೆ ಕೊಡೋದಂತ ಹೇಳಿದ್ದು ಅವ್ರೆ. ಅಲ್ಲ, ಎಷ್ಟು ಲೀಟರ್ ಔಷಧಿ ಕೇಳಿದಿಲ್ಲ? ಕಳೆನಾಶಕ ನಾನು ಕೇಳಿಲ್ಲ, ಕೇಳಿರೋದು ಹೆಂಗ ನಿಂದೆ, ನಾ ಕಳೆನಾಶಕ ಬೇಕಂತ ಕೇಳಿದ್ದೆ. ಇಷ್ಟು ಬೇಕು, ಇಷ್ಟಿಲ್ಲ, ಇದು 5 ಲೀಟರ್ ಕಳೆದ ಔಷಧಿ ಅಣ್ಣ, ಅದು ರೊಟ್ಟಿ ಬಾಕ್ಸ್ನಾಗ ಇರೋದು ಒಟ್ಟು ಅಡಿಕೆ ಕೊಡಿಯೋಣ ಅಂತಂದು ಹೇಳಿದ್ದು. ಅಡಿಕೆ ಕೊಡೋದು, ಅಡಿಕೆ ಕೊಡದಂದ್ರೆ ತೆಗೆದೊಡ ಅಂದು ತೆಗೆದೊಟ್ಟಾನೆ. ಕಳೆನಾಶಕ ಒಟ್ಟು ಕೇಳಿರಿ ನೀವು, 5 ಲೀಟರ್ ಸಪ್ರೇಟ್. ಈಗ ಅದು ಬಾಕ್ಸ್ನಾಗ ಹಾಕಿ ಕೊಟ್ಟಿರ್ತಾರ, ಕರೆ ಒಯ್ತೆ ಅಲ್ರಿ ನೀವು. ಒಟ್ಟು 9 ಅವ್ರಿಗೆ. ನದಿಹಳ್ಳಿ ಗ್ರಾಮದ ಮುತ್ತಪ್ಪ ಅಕ್ಕಿಯವರು ಸುಮಾರು 10 ಎಕರೆ ಅಡಿಕೆ ಇದ್ದಿದೆ. ಅಡಿಕೆ ಹಚ್ಚೋ ಕಾರಣ ಏನು, ಯಾವಕ್ಕೂ ವೈಜ್ಞಾನಿಕ ರೇಟ್ ಸಿಗಲ್ಲ. ಏನೋ ಅವನು ಒಂದು 60-70 ಲಕ್ಷ ಸಾಲ ಮಾಡ್ಕೊಂಡಾನೆ. ಇನ್ನು ಅಡಿಕೆಯಿಂದ ಋಣಮುಕ್ತ ಆಗ್ಬೋದು ಅಂತ ಅಡಿಕೆ ಹಚ್ಚಿದ. ಅಡಿಕೆ 2.5 ವರ್ಷದ ಅಡಿಕೆ ಸಸಿ, ಒಂದು 6 ತಿಂಗಳು, ಒಟ್ಟು 3 ವರ್ಷದ ಅಡಿಕೆ ಪಾಪ ಫಲ ಬೆಳೆಸಿದಾಗ ಇತ್ತಿತ್ತಾಗ ದಾವಣಗೆರೆಯಿಂದ ಗೊಬ್ಬರದ ಅಂಗಡಿಗಳು ಅವ್ರ ವೈಯಕ್ತಿಕ ಎಣ್ಣೆ ಮಾರ ಸಂಬಂಧ ಅವ್ರಿಗೆ ಇರುವಂಥ ಬೆನಿಫಿಟ್ಗೋಸ್ಕರ ಫೀಲ್ಡ್ ಆಫೀಸರ್ನ ಅವ್ರನ್ನ ಮಾಡಿ ಹೊಲಕ್ಕೆ ವಿಸಿಟ್ ಕಳಿಸಿ ಈ ಎಣ್ಣೆ ಹೊಡಿ ಅಂತ ಹೇಳಿ ರೈತರನ್ನ ಮೈಂಡ್ ವಾಶ್ ಮಾಡ್ತಾ ಅವ್ರು ಕೊಡೋಂಥ ಎಣ್ಣೆ ಹೊಡಿತಾ ಅವ್ರು ಕೊಟ್ಟಂಥ ಔಷಧಿ ಹೊಡೆದಾಗ ಆ ಮುತ್ತಪ್ಪ ಅಕ್ಕಿಯವರ ಸಂಪೂರ್ಣ 10 ಎಕರೆ ಅಡಿಕೆ ಸುಟ್ಟೋದ ಕಾರಣದಿಂದ ನಾನು ಮಾಕ್ನೂರಿನ ರೈತ ಸಂಘದ ಅಧ್ಯಕ್ಷ. ಅವಾಗ ಆ ಮುತ್ತಪ್ಪ ಅಕ್ಕಿಯವರು ನಮ್ಮ ಮನೆಗೆ ಬಂದರು. ಹಿಂಗಾಗೈತಣ್ಣ, ಹಿಂಗಿಲ್ಲ, ನನಗೆ ಹಿಂಗೆ ಅನ್ಯಾಯ ಆಗೈತಿ, ನಿನ್ನ ನ್ಯಾಯ ಕೊಡಿಸ್ಲೇಬೇಕು ನೀವು ಅಂತ ಅಂದಾಗ ನಾನು ಅವ್ರು ಕರ್ಕೊಂಡು ದಾವಣಗೆರೆ ಜೆ ಡಿ ಅವರಿಗೆ ಮನವಿ ಕೊಟ್ವಿ, ಮತ್ತು ಹಾವೇರಿ ಜೆ ಡಿ ಅವ್ರಿಗೆ ಕೊಟ್ವಿ. ಮೊನ್ನೆ ಈ ಕೇಂದ್ರದ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರಿಗೆ ಮನವಿ ಕೊಟ್ವಿ. ಆಮೇಲೆ ಸಂಸದರಿಗೆ ಕೊಟ್ಟು ನಂತರ ಇವರು ಸೈಂಟಿಸ್ಟ್ ಇವತ್ತು ಬಂದಿದ್ರು, ಹಾವೇರಿಯಿಂದ ಮತ್ತು ಬಾಗಲಕೋಟೆಯಿಂದ ಸೈಂಟಿಸ್ಟ್ ಬಂದಿದ್ರು. ಇಲ್ಲ, ಅವರು ಔಷಧಿನ ಓವರ್ ಡೋಸ್ ಕೊಟ್ಟಾರಂತ ಅವರು ಮನದಟ್ಟು ಮಾಡಿದ ರಿಪೋರ್ಟ್ ಕೊಡ್ತೇವಂತೂ ಹೇಳ್ಯಾರ. ನಾವು ಏನು ಹೇಳೋದಂದ್ರೆ, ಈಗ ಅಧಿಕಾರಿಗಳು ಸೂಕ್ತವಾದ ಕ್ರಮ ತಗೋಬೇಕು, ರೈತ ಉಳಿಬೇಕು. ಈಗಾಗಲೇ ಆಲ್ರೆಡಿ ಭಾರತ ದೇಶದೊಳಗೆ 10 ಕೋಟಿ ರೈತ ಜನಸಂಖ್ಯೆ ಮುಕ್ತಿ ಆಗಕತ್ತಾನ, ರೈತ ವ್ಯವಸ್ಥೆ ಬೇಡ ಅಂತಂದು. ಅದರಲ್ಲಿ ಮುತ್ತಣ್ಣ ಒಬ್ಬನ ಆಗ್ಬೋದು, ವ್ಯವಸ್ಥೆಯಿಂದ ದೂರ ಆಗ್ಬೋದು. ನಾನು ಇವತ್ತು ಹೇಳೋದು ಒಂದೇ, ಅಧಿಕಾರಿಗಳಿಗೆ ಕೂಡಲೇ ಕ್ರಮ ತಗೊಳ್ರಿ, ರೈತನ ಉಳಿಸೋಂಥ ವ್ಯವಸ್ಥೆ ಮಾಡಿರಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತದೆ. ಸೈಂಟಿಸ್ಟು ಬಂದಿದ್ದರು, ಅಂಗಡಿಯವರು ಬಂದಿದ್ದರು, ನಮ್ಮ ರೈತ ಹೋರಾಟಗಾರರು ಬಂದಿದ್ದರು, ಮಾಧ್ಯಮದವರು ಬಂದಿದ್ದರು. ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಏನು ಕೊಡಬೇಕು ಅವ್ರಿಗೆ ಹೇಳೇವಿ. ಇನ್ನು 4 ದಿವಸದೊಳಗೆ ಆ ರೈತರಿಗೆ ಸೂಕ್ತವಾದಂಥ ಪರಿಹಾರ, ಆ ರೈತ ಬದುಕಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ನಾವು ಕೂಡಲೇ ಇಲ್ಲಿದ್ದ
ಕೃಷಿ ಸಚಿವನ ಮನೆ ಮುಂದೆ ಹೋಗೋ ಮಟನು ಪಾದಯಾತ್ರೆ ಮಾಡೋಕ್ಕೆ ನಾವು ಸಿದ್ಧ. ರೈತರ ಪರವಾಗಿ ರೈತನ ಕರ್ಕೊಂಡು ಇಲ್ಲಿದ್ದ ಪಾದಯಾತ್ರೆ ಹೋಗ್ತದೆ. ಅಂದರೆ ಪಾದಯಾತ್ರೆ ಹೋಗೋಕ್ಕೆ ಕಾರಣ ಏನಂತಂದರೆ ಜಗತ್ತಿನೊಳಗೆ ಎಲ್ಲ ರೈತರು ಜಾಗೃತಿ ಆಗ್ಬೇಕು. ಈ ಪರಿಸ್ಥಿತಿ ಬರಬಾರ್ದು ಅನ್ನೋದು ಈಗ ನಾವು ಹಳ್ಳಿ ಮೇಲೆ ಹೋಗ್ತಾ ಯಾಕೆ ಹೋಗ್ತಾ ಇದ್ದೀರಿ, ಹಿಂಗೆ ಅನ್ಯಾಯ ಆಗಿದ್ದಕ್ಕೆ ಜಾಗೃತಿ ಮಾಡ್ಕೊಂತನೇ ಪಾದಯಾತ್ರೆ ಮಾಡ್ತೇವೆ. ಇನ್ನು 8 ದಿನದೊಳಗೆ ಪಾದಯಾತ್ರೆ ಮಾಡ್ತೇವೆ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.